ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ನಮಸ್ಕಾರ. ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಮಧುಮೇಹ ದಿನಾಚರಣೆ ಜಾಗೃತಿ ಜಾಥಾ. ಸಕಾಲದಲ್ಲಿ ಚಿಕಿತ್ಸೆ, ಆಹಾರ ಪದ್ಧತಿ ಅನುಸರಿಸಿ ನಿಯಂತ್ರಿಸಿ. ಡಾಕ್ಟರ್ ವೈ ಸುರೇಂದ್ರ ಬಾಬು. ವಾರ್ಡ್ 13ರಲ್ಲಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ. ಪೋಷಣ ಅಭಿಯಾನದಡಿ ಪೌಷ್ಟಿಕ ಆಹಾರದಿಂದ ಮಗು, ಮಹಿಳೆ ಆರೋಗ್ಯ ಸುಧಾರಿಸಲಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ನವೆಂಬರ್ 16ರಂದು ಶ್ರೀ ನರೇಂದ್ರಾಚಾರ್ಯ ಪಾದುಕೆ ಮೆರವಣಿಗೆ. ಮಂಗಳ ತಾಯಿ. ದೇವದುರ್ಗ ತಾಲೂಕಿನ ಜೇರದಂಡಿ ಪಂಚಾಯಿತಿಯಲ್ಲಿ ಅನುದಾನ ದುರ್ಬಳಕೆ ಕ್ರಮಕ್ಕೆ ಭೀಮಾಶಂಕರ ಆಗ್ರಹ. ಮಧುಮೇಹ ದಿನಾಚರಣೆ. ಮಧುಮೇಹ ನಿಯಂತ್ರಿಸದಿದ್ದರೆ ಅಪಾಯ. ಸುರೇಂದ್ರ ಬಾಬು. ಸಿದ್ದಾಂಪುರ ಕೆರೆಯಲ್ಲಿ ಯುವಕನ ಶವ ಪತ್ತೆ. ವಾರ್ತೆಗಳ ವಿವರ. ದೇಶದ 15% ಜನರನ್ನು ಮಧುಮೇಹ ಕಾಡುತ್ತಿದ್ದು, ವಂಶ ಪಾರಂಪರ್ಯ ಹಾಗೂ ಬಲವಾದ ಜೀವನ ಶೈಲಿಯಿಂದ ಮಧುಮೇಹ ಹರಡುತ್ತಿದ್ದು, ಎಚ್ಚರಿಕೆ ಅಗತ್ಯವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಹೇಳಿದರು. ಅವರಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಿಮ್ಸ್, ಜಿಲ್ಲಾ ಸಮೀಕ್ಷಣಾಧಿಕಾರಿಗಳ ಕಚೇರಿ, ಎಸ್ಕೆಇ, ಪ್ಯಾರಾಮೆಡಿಕಲ್ ಹಾಗೂ ಆರೋಗ್ಯ ಇಲಾಖೆಗಳ ಸಹಯೋಗದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಧುಮೇಹ ನಿಯಂತ್ರಿಸಲು ನಿಯಮಿತ ಆಹಾರ ಪದ್ಧತಿ ಪರೀಕ್ಷೆ ಪಡೆದುಕೊಳ್ಳಬೇಕಿದೆ. ಮಧುಮೇಹ ನಿಯಂತ್ರಿಸದೇ ಹೋದಲ್ಲಿ ಬೇರೆ ಬೇರೆ ಅಪಾಯವಾಗುವ ಸಾಧ್ಯತೆಗಳಿವೆ. ರೋಗಿಗಳು ವೈದ್ಯರ ಸಲಹೆ ಮೇರೆಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅಗತ್ಯವಾಗಿದೆ. ಅಡೆತಡೆ ಮುರಿಯುವುದು, ಅಂತರ ನಿವಾರಿಸುವ ಘೋಷವಾಕ್ಯದೊಂದಿಗೆ ಮಧುಮೇಹ ದಿನಾಚರಣೆ ಆಚರಿಸಲಾಗುತ್ತಿದೆ. ಜನರು ಜೀವನ ಶೈಲಿ ಬದಲಾವಣೆಯಿಂದ ನಿಯಂತ್ರಣ ಸಾಧ್ಯವಿದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಹಾಗೂ ಸಂಸ್ಥೆಯನ್ನು ಸರ್ವರಿಗೆ ಧನ್ಯವಾದಗಳು. ಮಧುಮೇಹವು ನಿಮ್ಮನ್ನು ಪ್ರತಿ ಊಟದೊಂದಿಗೆ ಮಧುಮೇಹವನ್ನು ಸೋಲಿಸಿ. ಪ್ರತಿ ಊಟದೊಂದಿಗೆ ಮಧುಮೇಹವನ್ನು ನಿಯಂತ್ರಿಸುವ ಮೊದಲು ಮಧುಮೇಹವನ್ನು ಸೋಲಿಸಿ. ಪ್ರತಿ ಊಟದೊಂದಿಗೆ ಅಥವಾ ಡಯಾಬಿಟಿಸ್ ಏನು ಇದೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗಿರೋದ್ರಿಂದ ವಿಶೇಷವಾಗಿ ಇದು ಹೆರಿಡಿಟರಿ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲಿಂದ ಬರ್ತಕ್ಕಂಥ ರೋಗ ಇರ್ಬೋದು. ಈ ರೋಗ ಬಂದ ಮೇಲೆ ನಾವು ಏನು ಕ್ರಮಗಳನ್ನು ತಗೋಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಈ ವರ್ಷದ ಘೋಷಣೆ ಏನಂದರೆ ಅಡೆತಡೆಗಳನ್ನು ಮುರಿಯುವುದು, ಅಂದರೆ ಬ್ರೇಕ್ ದ ಎನಿ ಬ್ಯಾರಿಯರ್ಸ್ ಆ್ಯಂಡ್ ಏನಾದರೂ ಡಿಫ್ರೆನ್ಸಸ್ ಅಥವಾ ಏನು ಗ್ಯಾಪ್ಸ್ ಇದಾವಲ್ಲ ಅದನ್ನು ಫಿಲ್ ಮಾಡೋದು ಅಂತೇಳಿ, ಅಂತರವನ್ನು ನಿವಾರಿಸುವುದು ಅಂತೇಳಿ ಈ ವರ್ಷದ ವಾಕ್ಯ ಇದೆ. ನಿಮಗೆಲ್ಲ ಗೊತ್ತಿದ್ದಂಗೆ ಸುಮಾರು ನಮ್ಮ ದೇಶದಲ್ಲಿ ನಿಯರ್ಲಿ ಎಷ್ಟು ಅಂದರೆ 13 ಕೋಟಿ ಜನ ಈ ಡಯಾಬಿಟಿಸಿಂದ ಬಳಲ್ತಾರೆ ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ. ಅದರಲ್ಲಿ ನಿಮ್ಗೆ ಗೊತ್ತಿದ್ದಂಗೆ
ಕನಿಷ್ಠ ಒಂದು 10ರಿಂದ 15% ಅಷ್ಟು, ಅಂದರೆ 30 ವರ್ಷ ಮೇಲ್ಪಟ್ಟವರಲ್ಲಿ 10ರಿಂದ 15% ಜನರಿಗೆ ಈ ಡಯಾಬಿಟಿಸ್ ಇರ್ತದಂತ ಒಂದು ಅಂದಾಜಿಸಲಾಗಿದೆ. ಆದರೂ ಇದು ಇಷ್ಟು ಜನ ನಮ್ಮ ದೇಶದಲ್ಲಿದ್ದರೂ ಕೂಡ ಏನಾಗಿದೆ ಅಂದರೆ ನಾವು ಅವ್ರನ್ನ ಕಣ್ಣು ಹಿಡಿತಾ ಇದ್ದೀವಿ ಮತ್ತು ಅವರಿಗೆ ಮೊದಲನೇದಾಗಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಿ. ಬಟ್ ಅದರಲ್ಲಿ ಕಂಟಿನ್ಯೂಟಿ ಅಂತ ಹೇಳಿದ್ರೆ ಪೇಷಂಟ್ಸ್ಗಳು ಸರಿಯಾಗಿ ಔಷಧಿಗಳನ್ನು ತಗೋಬೇಕು, ಸರಿಯಾದ ಒಂದು ರೀತಿಯಲ್ಲಿ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು. ಅದ್ರ ಬಗ್ಗೆ ಜಾಸ್ತಿ ನಾವು ಒತ್ತು ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಈ ಡಯಾಬಿಟಿಸ್ ಒಂಥರ ಒಂದು ಕಾಯಿಲೆ, ಒಂದು ದೀರ್ಘಾವಧಿ ಕಾಯಿಲೆ ಇರೋದ್ರಿಂದ ಇದ್ರ ಬಗ್ಗೆ ಜಾಗೃತಿ ಭಾಳ ಮುಖ್ಯ. ಇದರಲ್ಲಿ ನಾವು ಮಾರ್ಟಲಿಟಿಗಿಂತ ಮಾರ್ಬಿಡಿಟಿ ಜಾಸ್ತಿ ಕಾಣ್ತೀವಿ. ಯಾಕಂದರೆ ಸರಿಯಾದ ರೀತಿಯಲ್ಲಿ ನಾವು ಶುಗರ್ ಕಂಟ್ರೋಲ್ ಮಾಡದೇ ಇದ್ದರೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಆಗ್ತಿರ್ತದೆ. ಅದು ಕಣ್ಣಿನ ದೋಷ ಆಗ್ಬೋದು, ಕಿಡ್ನಿಗೆ ತೊಂದರೆ ಆಗ್ಬೋದು, ಬೇರೆ ಬೇರೆ ನರಗಳಿಗೆ ತೊಂದರೆ ಆಗ್ಬೋದು, ಬೇರೆ ಬೇರೆ ರೀತಿಯಾಗಿ ಈ ರೀತಿ ಮುಂದೆ ರೋಗಿ ಏನಾಗ್ತಾರೆ ಅಂದರೆ ಇದು ಏನಂದರೆ ಅಂಪ್ಟೇಷನ್ ಆಗ್ಬೋದು, ಅಂದರೆ ಆಂಜಿಯೋಪತಿ ಅಂತ ಹೇಳ್ತೀವಿ. ನರಗಳಿಗೆ, ರಕ್ತನಾಳಗಳಿಗೆ ತೊಂದರೆಯಾಗಿ ರಕ್ತ ಸರಿಯಾಗಿ ಪರಿಚಯ ಆಗಿರೋದ್ರೆ ನಾವು ಮುಂದಿನ ದಿನಗಳಿಗೆ ಅವರಿಗೆ ಕಾಲಲ್ಲಿ ಬೆರಳಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಜಯಶಂಕರ, ಡಾಕ್ಟರ್ ಶಕೀರ್ ಹುಸೇನ್, ಡಾಕ್ಟರ್ ಗಣೇಶ್, ಡಾಕ್ಟರ್ ಬಸವರಾಜ ಪಾಟೀಲ್, ಡಾಕ್ಟರ್ ಮನೋಹರ ವೈಪತ್ತಾರ, ಡಾಕ್ಟರ್ ಶಂಕರ ಗೌಡ ಸೇರಿದಂತೆ ಅನೇಕ ವೈದ್ಯರು, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳಿದ್ದರು. ಮಕ್ಕಳು ಮತ್ತು ತಾಯಿ ಆರೋಗ್ಯವಂತರಾಗಿಸಲು ಕೇಂದ್ರ ಸರ್ಕಾರ ಪೋಷಣ ಅಭಿಯಾನದ ಮೂಲಕ ಜನರ ಆರೋಗ್ಯ ರಕ್ಷಣೆಗೆ ಮುಂದಾಗಿದೆ. ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಜನರು ಕೈಜೋಡಿಸಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ವಾರ್ಡ್ 13ರಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಿಸಲಾಗಿದ್ದ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಪ್ರತಿನಿತ್ಯ ಪೌಷ್ಟಿಕ ಆಹಾರವನ್ನು ಅಂಗನವಾಡಿ ಕೇಂದ್ರಗಳು, ಶಾಖೆಗಳಲ್ಲಿ ನೀಡಲು ಸರ್ಕಾರ ಯೋಜನೆ ರೂಪಿಸಲಾಗಿದೆ. ಅಜಿಂ ಪ್ರೇಮಜೆ ಫೌಂಡೇಶನ್ನಿಂದ 436 ಕೋಟಿ ರೂಪಾಯಿ ನೆರವಿನೊಂದಿಗೆ ಶಾಲೆಗಳಲ್ಲಿ ಮೊಟ್ಟೆ ನೀಡುವ ಯೋಜನೆ ರೂಪಿಸಲಾಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ಮೊಟ್ಟೆ, ಶೇಂಗಾದ ಚಿಕ್ಕಿ ನೀಡುವ ಯೋಜನೆ ರೂಪಿಸಲಾಗಿದೆ. ಸರ್ಕಾರ ಯೋಜನೆಗಳು ಸದುಪಯೋಗ ಪಡೆಯಬೇಕಿದೆ. ಈ ಹಿಂದೆ ಅನ್ನ, ಸಕ್ಕರೆ ತಿನ್ನುವುದು ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೀಗ ಕಾಲ ಬದಲಾಗಿದೆ. ಸಕ್ಕರೆ ಅನ್ನದ ಬದಲು ನವಣೆ, ಸಜ್ಜೆ, ರಾಗಿ, ರೊಟ್ಟಿ ತಿನ್ನುವ, ಬೆಲ್ಲ ಸೇವಿಸುವ ಕಾಲ ಬಂದಿದೆ. ಜನರು ಆರೋಗ್ಯ ರಕ್ಷಣೆಗೆ ಗುಣಮಟ್ಟದ ಆಹಾರ ಸೇವನೆ ಒತ್ತು ನೀಡಬೇಕೆಂದರು. ಈಗ ಎಷ್ಟು 13,70,000 ಮಾಡಿ ಮಹೇಶ ಇವು 18 ಲಕ್ಷ ನೋಡ್ರಿ ರ್ಯಾಂಕ್ ಭಾಳ ಸರ್ ಒಂದು ನಿಮಿಷ ನೀರು ಕೈ ಗಂಗಾ ಹಿಂಗೆ ಗಂಗಾ ಅಲ್ಲೇ Good boy. Good girl. Bangalore. ಇವತ್ತು ಬದಲಾವಣೆ ಆಗಿದೆ ಕಾಲ. ಅವತ್ತು ಶ್ರೀಮಂತರು ಊಟ ರೈಸ್ ಆಗಿದೆ, ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ, ನಾವೆಲ್ಲ ನೋಡಿದೀವಿ.
ರೈಸ್ ಯಾರು ಊಟ ಮಾಡ್ತಿದ್ರು ಅಂದ್ರೆ ಶ್ರೀಮಂತರು ಮಾತ್ರ ಊಟ ಮಾಡ್ತಾರೆ. ಸಕ್ಕರೆ ಯಾರು ತಿಂತಿದ್ರು ಅಂದ್ರೆ ಶ್ರೀಮಂತರು ಮಾತ್ರ ತಿಂತಿದ್ರು. ಆದ್ರೆ ಇವತ್ತು ಉಲ್ಟಾಗಿದೆ ಕಾಲ. ರೊಟ್ಟಿ ಯಾರು ತಿಂತಾರ? ಶ್ರೀಮಂತರು ತಿಂತಾರ. ಬೆಲ್ಲ ಯಾರು ತಿಂತಾರ? ಶ್ರೀಮಂತರು ತಿಂತಾರ. ಸಕ್ಕರೆಗಿಂತ ಬೆಲ್ಲ ಬಹಳ ರೇಟಾಗಿದೆ. ಅವತ್ತು ಸಕ್ಕರೆಯ 4 ಭಾಗ ಬೆಲ್ಲ ಇತ್ತು. ಯಾರು ಬೆಲ್ಲ ತಿನ್ನ ನೋಡೋ ಮನುಷ್ಯಪ್ಪ ಇವರೆಲ್ಲ ಬೆಲ್ಲ ತಿನ್ನ ಜನ ನಂಗೆ ನೋಡ್ತಿದ್ರು. ಇವತ್ತು ಕಾಲ ಬದಲಾವಣೆ ಆಗಿದೆ. ಯಾಕಂದ್ರೆ ಬೆಲ್ಲದಲ್ಲಿ ಐರನ್ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಮಕ್ಕಳಿಗೆಲ್ಲರಿಗೂ ಬೆಲ್ಲದ ಅಂಶ ಸಿಗಬೇಕು ಅಂತ ಹೇಳಿ ನಾನು ವಿಧಾನಸಭೆಯಲ್ಲಿ ರೇಸ್ ಮಾಡಿ ಅವತ್ತು ಚಕ್ಕಿ ಅನ್ನುವ ಒಂದು ಫುಡ್ ಶೇಂಗಾಲಿಂದ ಮಾಡಿ ಬೆಲ್ಲದ ಜೊತೆ ಕಲಿಸಿ ಮಾಡುವಂತ ಕೆಲಸ ಮಾಡಿದೆವು. ಆದ್ರೆ ಈಗ ಮಿಲೆಟ್ ಅಂತ ಮಾಡಿದ್ದಾರೆ. ಮಿಲೆಟ್ ಓಕೆ, ಮಿಲೆಟ್ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಓಕೆ. ಮಿಲೆಟ್ ಯಾವ್ದು ಅಲ್ಲಲ್ಲ, ಯಾವ ಗ್ರೇನ್ ಯಾವ್ದು? ಸಿರಿಧಾನ್ಯ, ಓಕೆ, ನೋ ಪ್ರಾಬ್ಲಮ್. ಹೆಸರು ಬೇಳೆ ಆದ್ರೂ ಒಳ್ಳೆ ವಿಟಮಿನ್ ಮತ್ತು ಪ್ರೋಟೀನ್ ಅಂಶ ಉಳ್ಳ ಫುಡ್. ಆ ರೀತಿ ಪ್ರೋಟೀನಿಷಿಯಸ್ ಮೆಟೀರಿಯಲ್ ಮತ್ತು ವಿಟಮಿನ್ ಕಂಟೆಂಟ್ ಮೆಟೀರಿಯಲ್ ಇದ್ರೆ ನಮ್ಮ ಮೆದುಳಿನ ಬೆಳವಣಿಗೆ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರ ಕೊಡ್ತಾ ಇದ್ದೇವೆ. ದಯಮಾಡಿ ನಾನು ಅಂಗನವಾಡಿ ಟೀಚರ್ಗೆ ಹೇಳೋದು, ಯಾವ ಹುಡುಗರು ನಿಮ್ಮ ಸ್ಕೂಲಿಗೆ ಬರಂಗಿಲ್ಲ, ನನಗೂ ಗೊತ್ತು ಈ ವ್ಯವಸ್ಥೆಗಳು ಯಾವ ರೀತಿ ಇರ್ತಾವ ಅಂತ ಹೇಳಿ ನನಗೂ ಗೊತ್ತು. ವ್ಯವಸ್ಥೆ ನಾವು 50 ಜನ ಇದ್ರೆ 10 ಜನ ಬರಂಗಿಲ್ಲ. ಇನ್ನು 40 ಜನ ಬಂದ್ರು ಬರ್ತಾರ, ಇಲ್ಲ ಅಂದ್ರಿಲ್ಲ. ಆಗ ಆಗ್ತಾವ ವ್ಯವಸ್ಥೆಗಳು ಬದಲಾವಣೆ ಆಗ್ಬೇಕು. ನಿಮ್ ಜೊತೆ ಅವರು ಬದಲಾವಣೆ ಆಗ್ಬೇಕು. ಜನರು ಡಿಮ್ಯಾಂಡ್ ಮಾಡ್ಬೇಕು. ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ 4 ಶಾಲಾ ಕಟ್ಟಡ ಹಾಗೂ ಅಂಗನವಾಡಿ ಕೇಂದ್ರವನ್ನು ಶಾಸಕರ ಅನುದಾನದಲ್ಲಿ ನಿರ್ಮಾಣವಾಗಿದೆ. ಜಾಗದ ಕೊರತೆ ಇಲ್ಲದೆ 3 ಶಾಲೆಗಳ ನಿರ್ಮಾಣಗೊಂಡಿದ್ದು ಶೈಕ್ಷಣಿಕ ಸೌಲಭ್ಯ ಒದಗಿಸುವ ಕೀರ್ತಿ ಶಿವರಾಜ ಪಾಟೀಲ್ರಿಗೆ ಸಲ್ಲುತ್ತದೆ. ಪ್ರತಿ ವಾರ್ಡ್ನಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡುವ ಕನಸು ಹೊಂದಿದ್ದರು. ವಿವಿಧ ಅನುದಾನಗಳಿಂದ ಬಡಾವಣೆಯ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಕೈಗೊಂಡಿದ್ದು ಜಹೀರಾಬಾದ್ ಬಡಾವಣೆ ಜನರು ಅವರ ಋಣದಲ್ಲಿದ್ದೇವೆ. ಬಡಾವಣೆ ಜನರಿಗೆ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕುಡಿಯುವ ನೀರಿನ ಯೋಜನೆ ರೂಪಿಸಿ ನೀರಿನ ಸಮಸ್ಯೆ ನಿವಾರಿಸಿದ್ದಾರೆ. ಅವರನ್ನು ಬಡಾವಣೆ ಜನರು ಅಭಿನಂದನೀಯರು ಎಂದರು. KKRD ಅನುದಾನದಲ್ಲಿ ಆಗಿರುವಂತದ್ದು, ಅದೇ ರೀತಿ ಅಂಗನವಾಡಿ ಯಾವುದೇ ಒಂದು ನಗರಸಭೆ ವಾರ್ಡಿನಲ್ಲಿ 3 ರಿಂದ 4, 4 ರಿಂದ 5 ಅಂಗನವಾಡಿಗಳಾಗಿದ್ದ ಇತಿಹಾಸ ನನಗೆ ಅನಿಸುತ್ತೆ ನಮ್ಮ ವಾರ್ಡ್ ನಂಬರ್ 13ರಲ್ಲಿ ಅಂತ ಅನಿಸುತ್ತೆ. ಯಾಕಂದ್ರೆ ಜಾಗದ ಕೊರತೆಗಳಿಂದ, ಲ್ಯಾಂಡ್ ಕೊರತೆಗಳಿಂದ ಯಾವತ್ತೂ ಪ್ರಾಬ್ಲಮ್ನಲ್ಲಿದ್ದಂಥ ವಾರ್ಡ್ಗಳಲ್ಲಿ ಆಗಲಿಲ್ಲ. 1, 2 ಒಂದುಗಳಾದರೂ ಅದು ನನ್ನ ವಾರ್ಡಲ್ಲಿ 3 ಕಂಪ್ಲೀಟ್ ಆಗಿ 4ನೇದು ಪ್ರೋಗ್ರೆಸ್ ಇದೆ. ಅದನ್ನು ಇನ್ನೊಂದು ತಿಂಗಳಲ್ಲಿ ಅದನ್ನು ಓಪನಿಂಗ್ ಆಗುತ್ತೆ. ಆ ಒಂದು ಶ್ರೇಯಸ್ಸು ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಶಾಸಕರಾದ ಶಿವರಾಜ್ ಪಾಟೀಲ್ಗೆ ಸಲ್ಲುತ್ತೆ. ಯಾಕಂದ್ರೆ ಕನಿಷ್ಠ ವಾರ್ಡ್ಗೆ 1, 2 ಅಂಗನವಾಡಿ ಆಗಲೇಬೇಕು ಅಂತ ಅವ್ರಿಗೆ ಛಲ ಪಟ್ಟಿದ್ರು. ಅದೇ ರೀತಿ ಹಲವಾರು ವಾರ್ಡ್ಗಳಲ್ಲಿ ಅಂಗನವಾಡಿ ಓಪನ್ ಆಗಿದ್ದಾವೆ. ಇನಾವೇಷನ್ ಆಗಿದೆ. ಇವತ್ತಿನ ದಿನ ಬಹಳ ದಿನ ಇದು ಓಪನ್ ಆಗಬೇಕಂದ್ರೆ ಇವತ್ತಿನ ದಿನ ಅದು ಕೂಡಿ ಬಂದ ಭಾಗ್ಯ ನಮಗೆ. ನಮ್ಮ ನಗರಸಭೆ ಸದಸ್ಯರು, ನಮ್ಮ ಪತ್ನಿಯವರಾದಾಗಲಿಂದ ಹಲವಾರು ಅಭಿವೃದ್ಧಿ ಕಾರಣಗಳಾಗಿದ್ದಂಥ ನಮ್ಮ ಶಾಸಕರು ಅದು ಗೆದ್ದ ನಂತರ ಅನುದಾನ ಕೇಳಿದಾಗಲೆಲ್ಲ ನಮಗೆ ಒಳ್ಳೆ ಪ್ರೋತ್ಸಾಹ ನೀಡಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ವಾರ್ಡ್ಗೆ KKRD ಅನುದಾನ ಆಗಿರ್ಬೋದು, KNL ಆಗಿರ್ಬೋದು, ಅವರ MLA ಲ್ಯಾಡ್ ಆಗಿರ್ಬೋದು, ಭಾಳಷ್ಟು KKRD ಬಂದಲ್ಲಿ ನಮ್ಮ ಅಭಿವೃದ್ಧಿ ಮಾಡಿದ್ದೀವಿ ಆಲ್ರೆಡಿ. ಇನ್ನೂ ಹಲವಾರು ಅಭಿವೃದ್ಧಿಗೆ ಅವರು ಅನುದಾನ ಕೊಟ್ಟಿದ್ದಾರೆ. ಬಹಳಷ್ಟು ಪ್ರಾಬ್ಲಮ್ ಇದ್ದಂಥ ನನ್ನ ವಾರ್ಡಿಗೆ ನೀರು ಬರಲಾರ್ದಂಗೆ ಮಾಡಿದಂಥ ಶ್ರೇಯಸ್ಸು ನಮ್ಮ ಶಾಸಕರು ಸಲ್ಲುತ್ತೆ. ಅದಕ್ಕೆ ಇವತ್ತಿನ ದಿನ ನಾವು ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಜಹೀರಾಬಾದ್ ಬಡಾವಣೆಯವರೆಲ್ಲರೂ ಅವ್ರ ಋಣದಲ್ಲಿ ಇದ್ದೀವಿ ನಾವು. ಯಾಕಂದ್ರೆ ನೀರು ಯಾವ ರೀತಿ ಬರ್ತಾಯಿತ್ತು ನಮ್ಮ ಅಂಬೇಡ್ಕರ್ ಚಂದ್ರಿಕಾ ಕನ್ನಡ ನರಸಿಂಹಳು ಶಮೀಮ್ ಬಾನು हमारे रोज को ಏರಿಯಾ ಮಾತಾಡಿದ್ರೆ 2 ನಿಮಿಷ. ರವಿ ಜಲ್ದಾರ್ ಸರ್ ಅವರು ಇವತ್ತು ನಮಗೆ 4 ಅಂಗನವಾಡಿ ಕೇಂದ್ರಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರೂ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಉಮಾ ರವೀಂದ್ರ ಚಲ್ದರ್, RDA ಮಾಜಿ ಅಧ್ಯಕ್ಷ ವೈ ಗೋಪಾಲ ರೆಡ್ಡಿ, ಯು ನರಸರೆಡ್ಡಿ, ಕ್ಯಾಶ್ಯೂಟೆಕ್ ಅಧಿಕಾರಿಗಳು, ಅಂಗನವಾಡಿ ಆಶಾ ಕಾರ್ಯಕರ್ತರು, ಬಡಾವಣೆಯ ಹಿರಿಯರು, ಮಕ್ಕಳಿದ್ದರು. ಮಹಾರಾಷ್ಟ್ರದ ಜಗದ್ಗುರು
ಶ್ರೀ ರಮಾನಂದಾಚಾರ್ಯ ದಕ್ಷಿಣದ ಪೀಠ ನಾಣಿಜ ಧಾಮದ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಪಾದುಕೆ ದರ್ಶನ ಕಾರ್ಯಕ್ರಮ ನವೆಂಬರ್ 16ರಂದು ನಗರದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಪ್ರಾಂಗಣದಲ್ಲಿ ನಡೆಯಲಿದೆ ಎಂದು ಸಮಿತಿ ಸದಸ್ಯೆ ಮಂಗಳ ತಾಯಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀ ಜಗದ್ಗುರು ರಮಾನಂದಾಚಾರ್ಯ ಪಾದುಕೆ ಮೆರವಣಿಗೆ ನಗರದ ಬಸವನ ಬಾವೆ ವೃತ್ತದಿಂದ ಆರಂಭವಾಗಿ ಎಪಿಎಂಸಿ ರೈತ ಭವನ ಆವರಣಕ್ಕೆ ಆಗಮಿಸಲಿದೆ. ಗುರುಪೂಜೆ ನಂತರ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ, ಆನ್ಲೈನ್ ಮೂಲಕ ಗುರುಗಳ ಪ್ರವಚನ ಕಾರ್ಯಕ್ರಮಗಳು ಜರುಗಲಿವೆ. ಸ್ವಸ್ವರೂಪ ಸಂಪ್ರದಾಯದಂತೆ ಕಾರ್ಯಕ್ರಮಗಳು ನಡೆಯಲಿವೆ. ಶ್ರೀ ಜಗದ್ಗುರು ನರೇಂದ್ರಾಚಾರ್ಯ ಇವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. 52 ಆಂಬ್ಯುಲೆನ್ಸ್ಗಳನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ರಸ್ತೆ ಅಪಘಾತಗಳಾದಲ್ಲಿ ತ್ವರಿತವಾಗಿ ಆರೋಗ್ಯ ಸೇವೆ ಒದಗಿಸಲಾಗುತ್ತದೆ. ಅಲ್ಲದೆ ರೋಗಿಗಳಿಗೆ ರಕ್ತ ಒದಗಿಸಲು ವ್ಯವಸ್ಥೆ ಮಾಡಲಾಗಿದೆ. ಬಡ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಸಹ ನಾಣಿಜ ಧಾಮದಲ್ಲಿ ಪ್ರಾರಂಭಿಸಲಾಗಿದೆ. ಉತ್ತರ ಪ್ರದೇಶ, ತೆಲಂಗಾಣ, ಗೋವಾ, ಮುಂಬೈ, ಹೈದರಾಬಾದ್, ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಜನರಿಗೆ ಸೇವೆ ಒದಗಿಸಲಾಗುತ್ತಿದೆ. ವಿದೇಶಗಳಲ್ಲಿಯೂ ಭಕ್ತರಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ಮುಂಜಾನೆ 8 ಗಂಟೆಗೆ ಪಾದುಕದ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಬಸವನ ಬಾವಿ ಚೌಕದಿಂದ ಪ್ರಯತ್ನ ಭವನ ತನಕ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿ ಹೋದ ನಂತರ 10 ಗಂಟೆಗೆ ಪಾದುಕ ಮತ್ತು ಗುರು ಪೂಜನ ಸಮಾರಂಭ ಇರುತ್ತೆ. ಶ್ರೀಗಳದ್ದು ಪಾದುಕದ್ದು ಆಗಮನ ಆಗುತ್ತೆ. ಅದರ ನಂತರ ಸಾಮಾಜಿಕ ಉಪಕ್ರಮ, ಸಣ್ಣ ಶಾಲೆ ಮಕ್ಕಳಿಂದ ನಾವು ಸಾಮಾಜಿಕ ಉಪಕ್ರಮದಾಗ ಬ್ಯಾಗ್ ಹಂಚೋದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದ ನಂತರ ಗುರುಪೂಜನ ಆಗುತ್ತೆ, ಆರತಿ ಸಮಾರಂಭ, ನಂತರ ಪ್ರವಚನ ಇರುತ್ತೆ. ಪ್ರವಚನ ಆದ ನಂತರ ಪಾದುಕದ ದರ್ಶನ ಆಗುತ್ತೆ. ಆಮೇಲೆ ಪುಷ್ಪವೃಷ್ಟಿ ಆಗಿ ಪ್ರೋಗ್ರಾಮ್ ಮುಕ್ತಾಯ ಆಗುತ್ತೆ. ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜವರು ಸಾಮಾಜಿಕ ಉಪಕ್ರಮ ಒಳಗೆ ಸಾಕಷ್ಟು ಯೋಗದಾನ ಇದೆ. ಅವರು ಮಹಾರಾಷ್ಟ್ರದಾಗ ಕೊಲ್ಲಾಪುರದಿಂದ 100 ಕಿಲೋಮೀಟರ್ ಮೇಲೆ ನಾಣಿಜ ಧಾಮ ಒಂದು ಊರಿದೆ. ಸಣ್ಣದು ಊರಿತ್ತು, ಮತ್ತು ಇವಾಗ ಅದು ಧಾಮ ಆಗಿದೆ. ಇದು ನಾಣಿಜ ಪೀಠ ದಕ್ಷಿಣ ಧಾಮ. ಇದು ಹೆಸರಿನಿಂದ ಇದು ಆಗ್ತದೆ. ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜವರಿಗೆ ದಕ್ಷಿಣ ಪೀಠ ಜಗದ್ಗುರು ಮಾಡಿದ್ದಾರೆ. ಅವ್ರದ್ದು ಸಾಮಾಜಿಕ ಉಪಕ್ರಮದಾಗ ಏನು ಅವ್ರದ್ದು ಭಾಗ ಅದ ಅಂತಂದ್ರೆ 52 ಆ್ಯಂಬುಲೆನ್ಸ್ ಹೈವೇ ಮೇಲೆ ಅವ್ರು ಬಿಟ್ಟಿದ್ದಾರೆ. ಫ್ರೀ ಸೇವಾ ಮಾಡ್ತಾರೆ. ಎಲ್ಲಿ ಆಕ್ಸಿಡೆಂಟ್ ಆಯಿತು ಅಲ್ಲಿ ನಮ್ಮ ಆ್ಯಂಬುಲೆನ್ಸ್ ಡ್ರೈವರು ತಕ್ಷಣ ಹೋಗಿ ಅವ್ರಿಗೆ ಸಮೀಪ ಇದ್ದಿದ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರ ಮನೆಯವ್ರು ಬರೋ ತನಕ ಫುಲ್ ಸೇವಾ ಏನಾಗುತ್ತೆ ಅದು ಫ್ರೀ ಆಗುತ್ತೆ. ಒಂದು ಪೈಸಾನು ಚಾರ್ಜ್ ಮಾಡಲು. ಆಮೇಲೆ ಯಾರಿಗಾದ್ರೂ ಬ್ಲಡ್ ಬೇಕಾಗಿದ್ರೆ ಬ್ಲಡ್ ನೀಡೋ ಈ ಯೋಜನೆ ಒಳಗೆ ಬ್ಲಡ್ ಕೊಡ್ತಾ ಇರ್ತಾರೆ. ಆಮೇಲೆ ಇವಾಗ ನರೇಂದ್ರ ಸ್ವಾಮಿಗಳು ಸಾಮಾಜಿಕ ಕಾರ್ಯದಾಗ ಏನು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ಸಮಿತಿ ಸದಸ್ಯ ರಂಗನಾಥ ಮಾತನಾಡಿ, ರಾಯಚೂರಿನಲ್ಲಿಯೂ ಶಾಖಾ ಮಠ ಪ್ರಾರಂಭಿಸಲು ಗುರುಗಳಲ್ಲಿ ಮನವಿ ಮಾಡಲಾಗಿದೆ. ಅಲ್ಲದೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಲು ವಿನಂತಿಸಲಾಗಿದೆ ಎಂದರು. ಈಗ ರಾಯಚೂರಲ್ಲಿ ಕೂಡ ಒಂದು ಶಾಖಾ ಮಠ ಕೇಳ್ತಾ ಇದ್ದೀವಿ ಸರ್. ಯಾಕಂದರೆ ನೀವು ತೆಲಂಗಾಣ ಮಾದರಿಯಲ್ಲಿ ಇದು ಮಹಾರಾಷ್ಟ್ರ ಮಾದರಿಯಲ್ಲಿ ಕೂಡ ನಮ್ಮ ತೆಲಂಗಾಣ ರಾಯಚೂರಲ್ಲಿ ಕೂಡ ಒಂದು ಸಂಸ್ಥೆಯಿಂದ ಒಂದು ಆ್ಯಂಬುಲೆನ್ಸ್ ಸೇವೆಯನ್ನು ಕೊಟ್ಟರೆ ನಮಗೂ ನಾವು ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಮನೆ ಪತ್ರ ಸಲ್ಲಿಸಿ ಸರ್. ಅದೇ ಸರ್ ಬೆಂಗಳೂರದಾಗ ಒಂದು ಹೊಸ ಪೀಠ ಆಗ್ತಾ ಇದೆ ಅವ್ರದ್ದು ಕರ್ನಾಟಕದ್ದು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಮಾಣಿಕಯ್ಯ ಶೆಟ್ಟಿ, ಅಂಬರೀಶ, ಲೋಚನಾ, ಸಂಜೀವ ಕುಮಾರ, ಯಲ್ಲಪ್ಪ, ಮಹೇಂದ್ರ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಜೇರಬಂಡಿ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಕಾಮಗಾರಿಗಳನ್ನು ನಿರ್ವಹಿಸದೆ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದು, ಪಂಚಾಯಿತಿ ಪಿಡಿಒ, ಕಂಪ್ಯೂಟರ್ ಆಪರೇಟರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಭೀಮಾ ಸೈನ್ಯದ ದೇವದುರ್ಗ ತಾಲೂಕು ಅಧ್ಯಕ್ಷ ಭೀಮಾಶಂಕರ್ ಅವರು ಒತ್ತಾಯಿಸಿದರು.
ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ಉದ್ಯೋಗ ಖಾತ್ರಿ ಅಕ್ರಮ ನಡೆಸಿದ ಆರೋಪದ ಮೇಲೆ ಅನೇಕ ಪಿಡಿಒಗಳು ಅಮಾನತುಗೊಂಡು ವರ್ಗಾವಣೆಯಾಗಿದ್ದಾರೆ. ಹೊಸದಾಗಿ ನಿಯುಕ್ತಿಗೊಂಡಿರುವ ಪಿಡಿಒಗಳು ಸಹ ಮತ್ತೆ ಅಕ್ರಮಗಳನ್ನು ಎಸಗುತ್ತಿದ್ದಾರೆ. 2023-24ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ 35 ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ನಿರ್ವಹಿಸದೆ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಪಾಂಡುರಂಗ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವಪ್ಪ ಮತ್ತು ಪಿಡಿಒ ಸಂಜೀವರೆಡ್ಡಿ ಸೇರಿ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಕುರಿತಂತೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ದೂರು ನೀಡಲಾಗಿದೆ. ಆದರೂ ಯಾವುದೇ ಕ್ರಮವಾಗಿಲ್ಲ. ದೇವದುರ್ಗ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತನಿಖೆಗೆ ಹಿಂದುಳಿದ ವರ್ಗಗಳ ಅಧಿಕಾರಿ ನೇಮಿಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. 6 ಬಾರಿ ನೋಟಿಸ್ ನೀಡಿದ್ರೂ ಅಧಿಕಾರ ವರದಿ ನೀಡದೇ ಇರುವುದು ಶಾಮೀಲಾಗಿರುವ ಸಂಶಯಗಳಿವೆ. ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರೂ ದುರ್ಬಳಕೆ ಮಾಡಿಕೊಂಡು ಜನರಿಗೆ ಸೌಲಭ್ಯ ಒದಗಿಸದೆ ವಂಚಿಸಿರುವ 3 ವಿರುದ್ಧ ಕಾನೂನು ಕ್ರಮ ಮುಂದಾಗಬೇಕು. ಇಲ್ಲದೇ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು. ತುಂಬಾ ತೊಡಗಿ ಇವತ್ತು ಜೇರಮಣಿ ಗ್ರಾಮ ಪಂಚಾಯತಿಯಲ್ಲಿ 60 ಲಕ್ಷ ರೂಪಾಯಿ ತರ ದುರ್ಬಳಕೆ ಮಾಡ್ತಿದ್ದಾರೆ. ಅದು ಯಾವ ಫೈನಾನ್ಸ್ ಅಂತಂದ್ರೆ 15 ಫೈನಾನ್ಸ್. ಯಾವುದೇ ಕಾಮಗಾರಿಗಳನ್ನು ಸರಿಯಾದ ರೀತಿಯಿಂದ ಮಾಡದೆ ವಾಟರ್ ಬಿಲ್ ನೆಪದಲ್ಲಿ ಅದಕ್ಕೂ ಕೊಟೇಶನ್ ಇದ್ದಾನೆ ತಮ್ಮ ಮನಸ್ಸಿಗೆ ಬಂದಂತೂ ಪ್ಲೇ ಮಾಡ್ತಿರ್ತಾರೆ. ಹಾಗಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದವರು ಕೂಡ ಕೊಟ್ಟಿದ್ದೀವಿ. ಹಾಗೆ ಜಿಲ್ಲಾ ಪಂಚಾಯತ್ ಸಿ ಅವರು ಕೂಡ ನಾವು ಕೊಟ್ಟಿದ್ದೀವಿ. ಇದರ ಬಗ್ಗೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ, ಕ್ರಮ ಕೈಗೊಂಡಿಲ್ಲ. ಇನ್ನು ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಪೆಂಡಿಂಗ್ ಕಂಡು ಬರಕತ್ತಿದೆ. ಯಾಕಂದರೆ ಇದ್ರ ಬಗ್ಗೆ ನಾವು ದೂರು ಕೊಟ್ಟು ಅದ್ರ ಬಗ್ಗೆ ಜನರ ಬಗ್ಗೆ ಗಮನ ಹರಿಸೋದನ್ನ ಕ್ರಮ ಯಾಕೆ ಕೈಗೊಳ್ತಲ್ಲ ಅಧಿಕಾರಿಗಳು, ಈ ಭ್ರಷ್ಟಾಚಾರಕ್ಕೆ ಯಾಕೆ ಕಡಿವಾಣ ಆಗ್ತಲ್ಲ ಅನ್ನೋದು ನಮ್ಮ ಮನವರಿಕೆ ಆಗ್ತಾ ಇದೆ. ಈಗ ಅಧಿಕಾರಿಗಳು ಈ ಥರ ಸೈಲೆಂಟಾಗಿ ಕುಂತಂದ್ರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸಿಗೋದು ಹೇಗೆ, ಸಾರ್ವಜನಿಕರ ಜೀವನ ನಡೆಯೋದು ಹೇಗೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಭಾಳ ಹೇಳೋಕ್ಕಾಗಂಥ ದುಃಖ ಆಗ್ತಾ ಇದೆ. ಅದು ಇವತ್ತು ಯಾಕಪ್ಪ ಅಂತಂದರೆ ನಾವು ಜಿಲ್ಲಾ ಪಂಚಾಯತಿಂದ ಯುವ ಸಾಹೇಬರಿಗೂ ನೋಟಿಸ್ ಕಳಿಸಿದ್ದಾರೆ. ಯುವ ಸಾಹೇಬರು ಹಿಂದುಳಿದ ಕಲ್ಯಾಣ ಇಲಾಖೆ ವರ್ಗದ ಅಧಿಕಾರಿಗಳಿಗೂ ಒಂದು 6 ಸಾರಿ ನೋಟಿಸ್ ಮಾಡಿದ್ದಾರೆ ತನಿಖೆ ಮಾಡಬೇಕಂತೇಳಿ. ಆ ತನಿಖೆ ಮಾಡೋದ್ರಲ್ಲಿ ಕೂಡ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆದವರು ಅಧಿಕಾರಿಗಳು ಕೂಡ ಬಾಯಿಗಾಗಿದ್ದಾರೆ ಅಂತ ಕಂಡುಬರಬೇಕು. ವಿಳಂಬ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾರೆ, ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಇದರಲ್ಲಿ ಯಾಕೆ ತನಿಖೆ ಮಾಡ್ತಲ್ಲ? 6 ಸಲ ನೋಟಿಸ್ ಕಳಿಸೋದನ್ನು ತನಿಖೆ ಮಾಡೋಕ್ಕೂ ಹಿಂಜರಿತಾರೆ ಅಂದರೆ ಕಾರಣ ಏನಂತ ಗೊತ್ತಾಗ್ತಲ್ಲ. ಹಾಂ ಸರ್, ಯುವ ಸಾಹೇಬರು ಸರ್, ತಾಲೂಕು ಪಂಚಾಯತ್ ಯುವ ಸಾಹೇಬರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಾಬಯ್ಯ, ಕಾಸಿಂ ಸಾಬ್ ಸೇರಿದಂತೆ ಅನೇಕರಿದ್ದರು. ಜೀವನ ಶೈಲಿ ಬದಲಾವಣೆಯಿಂದ ದೇಶದಲ್ಲಿ ಹೆಚ್ಚುತ್ತಿರುವ ಮಧುಮೇಹ ನಿಯಂತ್ರಿಸದೆ ಹೋದಲ್ಲಿ ದೇಶ ಮಧುಮೇಹದ ರಾಜಧಾನಿಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಕಳವಳ ವ್ಯಕ್ತಪಡಿಸಿದರು. ಅವರಿಂದು ಐಎಂಎ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಧುಮೇಹ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ದೇಶದ ಜನಸಂಖ್ಯೆಯಲ್ಲಿ 10% ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ವಿಶೇಷವಾಗಿ 30 ವಯಸ್ಸು ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಮಧುಮೇಹ ಪತ್ತೆಯಾಗುತ್ತಿದೆ. ಕೋಟ್ಯಾಂತರ ಜನರು ಮಧುಮೇಹಕ್ಕೆ ತುತ್ತಾಗುವುದನ್ನು ತಡೆಯಲು ಇಂದಿನಿಂದ ಆಹಾರ ಪದ್ಧತಿ, ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬೇಕಿದೆ. ಮಧುಮೇಹ ರೋಗಿಗಳು ನಿಯಮಿತವಾಗಿ ಪರೀಕ್ಷೆಗೆ ಒಳಗಾಗಿ ವೈದ್ಯರು ನಿರ್ದೇಶನದಂತೆ ಚಿಕಿತ್ಸೆ ಪಡೆಯಬೇಕಿದೆ. ಮಧುಮೇಹ ನಿಯಂತ್ರಣಕ್ಕೆ ಅನೇಕ ಸಂಶೋಧನೆಗಳು ನಡೆಯುತ್ತಿವೆ. ಲಭ್ಯವಿರುವ ಚಿಕಿತ್ಸೆ ಮೂಲಕ ಆರೋಗ್ಯ ರಕ್ಷಿಸಿಕೊಳ್ಳಬೇಕೆಂದರು. First is China. After that, we usually will think China is the first, but India is most populated country.
Next now is China. So you can think that there is a, yes, according to the population, we have 10%, not among the all, about 30 years. I think it's 40% of the populations are above 30 years. After out of 120 crore or 140 crores, what is the estimating for the 2025? If you take 40% of or the above 30 years of age, it comes around 48 crores. Among the 48 crores, what is the incidence of diabetes? If you take 10%, 8 to 10%, or somewhere it is maybe more. If you detect correctly or if you screen it properly, definitely you get 10 to 15% of the cases. So as of now, it is showing 13.71% among the 30 years above population. So ಅದಕ್ಕೆ ಏನಾಗಿದೆ, such a big number of diabetic patients in India that is there. You need to take care of those patients. Yes, Basra sir said. ಡಾಕ್ಟರ್ ಗಣೇಶ್ ಮಾತನಾಡಿ 1991ರಿಂದ ವಿಶ್ವ ಮಧುಮೇಹ ದಿನ ಆಚರಣೆಯನ್ನು ಆಚರಿಸಲಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಮಧುಮೇಹಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ದೇಹದಲ್ಲಿ ಇನ್ಸುಲಿನ್ ಕೊರತೆಯಿಂದ ಕಂಡುಬರುವ ಮಧುಮೇಹ ಅಪಾಯಕಾರಿಯಾಗಿದೆ. ನಿರಂತರ ವ್ಯಾಯಾಮ, ಆಹಾರ ಪದ್ಧತಿಯ ಪಾಲನೆಯ ಮೂಲಕ ಆರೋಗ್ಯ ರಕ್ಷಣೆ ಮಾಡಬೇಕಿದೆ. ಜನರಲ್ಲಿರುವ ಆತಂಕವನ್ನು ದೂರ ಮಾಡಲು ಸಕಾಲದಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಎಚ್ಚರಿಕೆ ವಹಿಸಿಕೊಳ್ಳಬೇಕೆಂದರು. ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು 1991ರಲ್ಲಿ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೌಂಡೇಶನ್ ವತಿಯಿಂದ ಈ ದಿನಾಚರಣೆಯನ್ನು ಸ್ಟಾರ್ಟ್ ಮಾಡಿದರು. ಬಟ್ ಇದು ಅಫಿಷಿಯಲಿ ಲಾಂಚ್ ಆಗಿದ್ದು 2016ಇಂದ ಪ್ರತಿ ವರ್ಷ ಒಂದು ಹೊಸ ಘೋಷವಾಕ್ಯದೊಂದಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಈ ದಿನಾಚರಣೆ ಆಚರಣೆ ಮುಖ್ಯ ಉದ್ದೇಶ ಜನರಿಗೆ ಡಯಾಬಿಟಿಕ್ ಬಗ್ಗೆ ತಿಳಿ ಹೇಳೋದು ಮತ್ತು ಉಳಿದಂತೆ ಡಯಾಬಿಟಿಕ್ ಬಗ್ಗೆ ಏನು ಡಯಾಬಿಟಿಕ್ ಪೇಷಂಟ್ಸ್ ಏನಿರ್ತಾರೆ ಚಿಕಿತ್ಸೆ ಸಿಗಬೇಕು. ಎಲ್ಲ ಲೆವೆಲಲ್ಲಿ ಅಸೆಸಬಲ್ ಇರಬೇಕು, ಅಫೋರ್ಡಬಲ್ ಇರಬೇಕು ಮತ್ತು ಎಕ್ಸೆಪ್ಟಬಲ್ ಇರಬೇಕು ಚಿಕಿತ್ಸೆ ಮತ್ತು ಸರ್ವಿಸಸ್. ಈ ವರ್ಷದ ಘೋಷವಾಕ್ಯ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಡೆತಡೆಗಳನ್ನು ಮುರಿಯುವುದು, ಅಂತರವನ್ನು ನಿವಾರಿಸುವುದು. ಅಡೆತಡೆಗಳು ಅಂತೇಳಿದರೆ ಈ ಕಾರ್ಯಕ್ರಮದಲ್ಲಿ ಬೌಂಡ್ರೀಸ್ ಏನೇನಿದ್ದಾವೆ, ಅಡೆತಡೆಗಳು ಅದನ್ನು ಬ್ರೇಕ್ ಮಾಡಬೇಕು ಮತ್ತು ಗ್ಯಾಪ್ಸ್ ಏನಿದೆ ಅದನ್ನು ಫಿಲ್ ಮಾಡಬೇಕಂತೇಳಿ ಜನಸಾಮಾನ್ಯರಲ್ಲಿ ಈ ಡಯಾಬಿಟಿಕ್ ಬಗ್ಗೆ ತಿಳುವಳಿಕೆ ಮೂಡಬೇಕು ಮತ್ತು ಚಿಕಿತ್ಸೆ ಎಲ್ಲರಿಗೂ ಲಭಿಸುವಂತಾಗಬೇಕು. ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಕ್ ಇರುತ್ತೆ. ಆ ಡಯಾಬಿಟಿಕ್ ಇದ್ದವರಲ್ಲಿ ಇಬ್ಬರು ಡಯಾಬಿಟಿಕ್ ಇದ್ದರೆ ಒಬ್ಬರಿಗೆ ಡಯಾಗ್ನೋಸ್ ಆಗುತ್ತೆ, ಇನ್ನೊಬ್ಬರು ಅನ್ಡಯಾಗ್ನೋಸ್ ಆಗಿ ಉಳ್ಕೋತಾರೆ. ನಮ್ಮ ಉದ್ದೇಶ ಎಲ್ಲರನ್ನೂ ಡಯಾಬಿಟಿಕ್ ಪೇಷಂಟ್ ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡೋದು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ಪಾಟೀಲ್, ಡಾಕ್ಟರ್ ಮನೋಹರ ವೈ ಪತ್ತಾರ, ಡಾಕ್ಟರ್ ವೆಂಕಟೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಸಿದ್ರಾಪುರ ಕೆರೆಯಲ್ಲಿ ಕುದುರೆ ಮೈ ತೊಳೆಯಲು ಹೋಗಿದ್ದ ಜಹೀರಾಬಾದ್ ನಿವಾಸಿ ಅಜೀಂ ಶವ ಪತ್ತೆಯಾಗಿದೆ. ಬುಧವಾರದಂದು ಕುದುರೆಯೊಂದಿಗೆ ಕೆರೆ ಹೋಗಿದ್ದ ನೀರಿನಲ್ಲಿ ಮುಳುಗಿ ಹೋಗಿದ್ದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಶವ ಶೋಧ ನಡೆಸಿದರು. ಇಂದು ಶವ ಪತ್ತೆಯಾಗಿದ್ದು ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ಗೆ ರವಾನಿಸಲಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಮಧುಮೇಹ ದಿನಾಚರಣೆ ಜಾಗೃತಿ ಜಾಥಾ. ಸಕಾಲದಲ್ಲಿ ಚಿಕಿತ್ಸೆ, ಆಹಾರ ಪದ್ಧತಿ ಅನುಸರಿಸಿ ನಿಯಂತ್ರಿಸಿ. ಡಾಕ್ಟರ್ ವೈ ಸುರೇಂದ್ರ ಬಾಬು. ವಾರ್ಡ್ 13ರಲ್ಲಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ. ಪೋಷಣ ಅಭಿಯಾನದಡಿ ಪೌಷ್ಟಿಕ ಆಹಾರದಿಂದ ಮಗು, ಮಹಿಳೆ ಆರೋಗ್ಯ ಸುಧಾರಿಸಲಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ನವೆಂಬರ್ 16ರಂದು ಶ್ರೀ ನರೇಂದ್ರಾಚಾರ್ಯ ಪಾದುಕೆ ಮೆರವಣಿಗೆ. ಮಂಗಳ ತಾಯಿ. ದೇವದುರ್ಗ ತಾಲೂಕಿನ ಜೇರದಂಡಿ ಪಂಚಾಯಿತಿಯಲ್ಲಿ ಅನುದಾನ ದುರ್ಬಳಕೆ ಕ್ರಮಕ್ಕೆ ಭೀಮಾಶಂಕರ ಆಗ್ರಹ. ಮಧುಮೇಹ ದಿನಾಚರಣೆ. ಮಧುಮೇಹ ನಿಯಂತ್ರಿಸದಿದ್ದರೆ ಅಪಾಯ. ಸುರೇಂದ್ರ ಬಾಬು. ಸಿದ್ದಾಂಪುರ ಕೆರೆಯಲ್ಲಿ ಯುವಕನ ಶವ ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.